ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಸೇತುಬಂಧ 2025-26ರಲ್ಲಿ 9ನೇ ತರಗತಿ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ತಂದಿದ್ದೀನಿ. ಸೊ ದಯಮಾಡಿ ಅವುಗಳನ್ನು ನೋಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಲ್ಲ ವಿಷಯಗಳಲ್ಲಿ ಕೂಡ ನಾವು ನಿಮಗೆ ಸೇತುಬಂಧದ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತಾ ಇದ್ದೀವಿ. ಸೊ ಚೆನ್ನಾಗಿ ಹೋಗೋಣ, ಪ್ರಾಕ್ಟೀಸ್ ಮಾಡಿಕೊಡ್ರಿ. ಖಂಡಿತವಾಗಿ ಇವು ಕಾಂಪಿಟೆನ್ಸಿ ಬೇಸ್ಡ್ ಕ್ವಶನ್ಸ್ ಇರೋದ್ರಿಂದ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತದೆ. ಸೊ ಫಸ್ಟ್ ಕ್ವಶನ್ ಕೇಳಿದ್ರು, ಈ ಮುಂದಿನ ಚಿತ್ರ ಯಾವ ಮೂಲಾಧಾರಕ್ಕೆ ಸೂಕ್ತ ಉದಾಹರಣೆಯಾಗಿದೆ ಅಂತ ಕೇಳಿದರು. ಸೊ ನಾಣ್ಯಗಳಿದ್ದಾವೆ. ಸೊ ದೇಶಿ ಸಾಹಿತ್ಯ, ವಿದೇಶಿ ಸಾಹಿತ್ಯ, ಮೌಖಿಕ ಆಧಾರ, ಪ್ರಾಕ್ತನ ಆಧಾರಗಳು ಅಂತ ಕೇಳಿದ್ದಾರೆ. ನಾಣ್ಯಗಳು ಮತ್ತು ಶಾಸನಗಳು, ಸ್ಮಾರಕಗಳು ಎಲ್ಲವೂ ಕೂಡ ಫ್ರೆಂಡ್ಸ್ ಏನಾಗ್ತದಪ್ಪ ಅಂದ್ರೆ ಪ್ರಾಕ್ತನ ಆಧಾರಗಳಲ್ಲಿ ಬರ್ತವೆ, ನೆನಪಿರಲಿ. ಪ್ರಶ್ನೆ 2, ಜೈನ ಧರ್ಮದ ಮೊದಲ ತೀರ್ಥಂಕ ಯಾರು ಅಂತ ಕೇಳಿದ್ದಾರೆ. ಸೊ ಋಷಭನಾಥ ಇದೆ, ಮಹಾವೀರ ಇದೆ, ಸಿದ್ಧಾರ್ಥ ಇದೆ, ಗೌತಮ ಇದೆ. ಸೊ ಇಲ್ಲಿ ಎರಡು, ಒಂದು ಋಷಭನಾಥ, ಒಂದು ಮಹಾವೀರ. ಸೊ ಮಹಾವೀರ ಅಂತೂ ಅಲ್ಲ, ಫಸ್ಟ್ನಲ್ಲಿ ಬಂದವರೇ ಋಷಭನಾಥ. ಸೊ ಋಷಭನಾಥರು ಮೊದಲ ತೀರ್ಥಂಕರೇ ಆಗಿದ್ದಾರೆ. ಮೂಟು ಥರ್ಡ್ ಕ್ವಶನ್, ಈ ಮುಂದಿನ ಚಿತ್ರ ಯಾವ ಪ್ರಾಚೀನ ನಾಗರಿಕತೆಗೆ ಸಂಬಂಧಿಸಿದೆ ಅಂತ ಹೇಳಿ ಒಂದು ಮಹಾಗೋಡೆ ಚಿತ್ರವನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿದರೆ ಗೊತ್ತಾಗ್ತದೆ ಇದು ಚೀನಾದ ನಾಗರಿಕತೆಗೆ ಸಂಬಂಧಪಟ್ಟಿದೆ. ಸೊ ಚೀನಾದ ಮಹಾಗೋಡೆ ಆಗಿದೆ. ಪ್ರಶ್ನೆ 4, ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಬರೀಬೇಕು. ಇಲ್ಲಿ ರಾಜಮನೆತನಗಳನ್ನು ಕೊಟ್ಟಿದ್ದಾರೆ. ವರ್ಧನರಿದ್ದಾರೆ, ಗುಪ್ತರಿದ್ದಾರೆ, ಮೌರ್ಯರಿದ್ದಾರೆ. ಸೊ ಫಸ್ಟ್ ಅಂತೂ ನಿಮಗೆ ಗೊತ್ತಿದೆ, ಮೌರ್ಯರಂತವರು ಕೂಡ ಫಸ್ಟಾಗಿ ಆಳ್ವಿಕೆಗೆ ಬಂದಿದ್ದಾರೆ. ಅವ್ರ ನಂತರ ಬಂದವರೇನೆ ಗುಪ್ತರು. ಸೊ ಲಾಸ್ಟ್ ಬಂದವರು ಅದರಲ್ಲಿ ವರ್ಧನರು. ಸೊ ಮೌರ್ಯರು, ಗುಪ್ತರು, ವರ್ಧನರು ಅನ್ನೋದು ಕಾಲಕ್ರಮದಲ್ಲಿ ಬರೀಬೇಕಿತ್ತು. ಸೊ ಮುಂದಿನ ಚಿತ್ರದಲ್ಲಿ ರೇಖಾಂಶಗಳನ್ನು ಗುರುತಿಸ್ರಿ ಅಂತ ಕೇಳಿದ್ದಾರೆ. ಒಂದು ಗೋಲ ಕೊಟ್ಟಿದ್ದಾರೆ, ಅದರಲ್ಲಿ ಅಕ್ಷಾಂಶ ಮತ್ತು ರೇಖಾಂಶಗಳು ಎರಡೂ ಕೂಡ ನಿಮಗೆ ಇದ್ದಾವೆ. ಸೊ ಎರಡರಲ್ಲಿ ಕೂಡ ನೀವು ಏನು ಮಾಡಬೇಕಪ್ಪ ಅಂದರೆ ಜಸ್ಟ್ ಮೇಲಿನಿಂದ ಕೆಳಕ್ಕಿರತಕ್ಕಂಥ ಊಹಾತ್ಮಕ, ಇಟ್ ಮೀನ್ಸ್ ಉತ್ತರ ದಕ್ಷಿಣವಾಗಿ ಇರತಕ್ಕಂಥ ಕಾಲ್ಪನಿಕ ರೇಖೆಗಳೆಲ್ಲವೂ ಕೂಡ ರೇಖಾಂಶ ಆಗಿರ್ತವೆ. ಪೂರ್ವ ಪಶ್ಚಿಮವಾಗಿ ಎಳೆದಿರ್ತಕ್ಕಂಥ, ಇಟ್ ಮೀನ್ಸ್ ಅಡ್ಡವಾಗಿ ಗೋಳದ ಮೇಲೆ ಎಳೆದಿರ್ತಕ್ಕಂಥ ಎಲ್ಲ ರೇಖೆಗಳು ಅಕ್ಷಾಂಶ ಆಗಿರ್ತವೆ, ಗೊತ್ತಿರಲಿ. ಮುಂದಿನ ಪ್ರಶ್ನೆ 6, ಪ್ರಪಂಚದ ಅತಿ ದೊಡ್ಡ ಖಂಡ ಯಾವುದು ಅಂತ ಕೇಳಿದ್ದಾರೆ. ಸೊ ಅದು ನಮ್ಮ ಖಂಡ, ಏಷ್ಯಾ ಖಂಡ. ಮುಂದಿನ ಪ್ರಶ್ನೆ, ಪ್ರಪಂಚ ನಕಾಶೆಯಲ್ಲಿ ಭಾರತ ಯಾವ ದಿಕ್ಕಿನಲ್ಲಿ ಬರ್ತದೆ ಅಂತ ಕೇಳಿದ್ರು. ಸೊ ಅದು ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ಭಾರತ ಏನಾಗ್ತದಪ್ಪ ಅಂದರೆ ಬರ್ತದೆ. ಇನ್ನು ನೀವು ಪರಿಸರ ಸಂರಕ್ಷಣೆ ಹೇಗೆ ಮಾಡ್ತೀರಿ ಅಂತ ಕೇಳಿದ್ದಾರೆ. ಸೊ ಇದು ಜನರಲ್ ಆಗಿ ಬರ್ತಕ್ಕಂಥ ಒಂದು ಪ್ರಶ್ನೆ. ಪರಿಸರ ಸಂರಕ್ಷಣೆ ಜವಾಬ್ದಾರಿ ಎಲ್ಲರದ್ದು ಇದೆ, ನಾಟ್ ಓನ್ಲಿ ನಮ್ಮದು ನಿಮ್ಮದು, ಬಟ್ ಎಲ್ಲರೂ ಕೂಡ ಸಮುದಾಯದ ಎಲ್ಲ ಸದಸ್ಯರು ಕೂಡ ಏನು ಮಾಡಬೇಕು, ಆ ಪರಿಸರವನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ಹೇಗೆ ಮಾಡ್ತೀರಿ ಅಂತ ಕೇಳಿದ್ದಾರೆ. ಮರಗಳನ್ನು ನೆಡೋದಾಗಿರ್ಬೋದು, ಮರ ಕಡಿಯದೇ ಇರೋದಾಗಿರ್ಬೋದು, ಉದ್ದೇಶಪೂರ್ವಕವಾಗಿ ಬೆಂಕಿಯನ್ನು ಹಚ್ಚದೇ ಇರೋದು, ಇನ್ನಿತರ ಸೂಕ್ತವಾದ ಅಂಶಗಳು ಅಂದರೆ ಮಾನವ ದುರಾಸೆ ಮತ್ತು ಸ್ವಾರ್ಥದಿಂದ ಮರ ಕಡಿಯೋದನ್ನು ನಿಷೇಧ ಮಾಡಬೇಕು ಅನ್ನೋದು ನೀವು ಬರೀಬೇಕಿತ್ತು. ಪರಿಸರ ಸಂರಕ್ಷಣೆ. ಇನ್ನು ಭಾರತ ಯಾವ ಮಾದರಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಅದು ಕೇಳಿರೋದು ಏಕಪೌರತ್ವ ಮತ್ತು ದ್ವಿಪೌರತ್ವ ಮತ್ತು ಪ್ರಜಾಪ್ರಭುತ್ವ ಮಾದರಿ. ಅದು ಪರೋಕ್ಷ ಮಾದರಿಯ ಪ್ರಜಾಪ್ರಭುತ್ವ ಪದ್ಧತಿಯನ್ನು ಹೊಂದಿದೆ ಅಂತ ಬರೆದ್ರೆ ಸಾಕು. ಇನ್ನು ಸಾರ್ವತ್ರಿಕ ಮತದಾನ ಪದ್ಧತಿ ಅಂದರೆ ಏನು ಅಂತ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಈಸಿ. ಏನಪ್ಪ ಅಂದರೆ 18 ವರ್ಷದ ತುಂಬಿದ ವ್ಯಕ್ತಿ ಭಾರತೀಯ ಪೌರ, ಸೊ ಆತ ಮತದಾನದ ಹಕ್ಕನ್ನು ಪಡಿತಾನೆ. ಸೊ 18 ವರ್ಷ ತುಂಬಿದ ವ್ಯಕ್ತಿ ಮತದಾನದ ಹಕ್ಕನ್ನು ಪಡಿತಕ್ಕಂಥ ವ್ಯವಸ್ಥೆನೇ ನಾವು ಸಾರ್ವತ್ರಿಕ ಮತದಾನದ ಪದ್ಧತಿ, ಹಕ್ಕು ಅಂತ ಹೇಳ್ತೀವಿ. ಇನ್ನು 11, ನೀವು ಯಾವ ಆಧಾರದ ಮೇಲೆ ಪೌರತ್ವ ಪಡೆದಿದ್ದೀರಿ ಅಂತ ಕೇಳಿದ್ದಾರೆ. ಸೊ ಎಲ್ಲರೂ ಕೂಡ ಏನಾಗಿದ್ದಾರೆ, ಜನ ಆಧಾರದ ಮೇಲೆ, ಜನ್ಮದ ಆಧಾರದ ಮೇಲೆ ಅಂತ ಉತ್ತರ ಇತ್ತು. ಇನ್ನು ಈ ಮುಂದಿನ ಚಿತ್ರ ಯಾವ ವಿಧದ ಕುಟುಂಬಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ. ಜಸ್ಟ್ ಓನ್ಲಿ ತಂದೆ ತಾಯಿ, ಇಬ್ಬರು ಮಕ್ಕಳಿದ್ದಾರೆ. ಸೊ ಹೀಗಾಗಿ ಇದು ವಿಭಕ್ತ ಕುಟುಂಬಕ್ಕೆ ಸೇರಿರ್ತಕ್ಕಂಥದ್ದು. ತಂದೆ ತಾಯಿಗಳು ಮತ್ತು ತಲೆಮಾರುಗಳಂತರ ಒಂದು ಕುಟುಂಬ ಇತ್ತಂದರೆ ನಾವು ಅದನ್ನು ಅವಿಭಕ್ತ ಕುಟುಂಬ ಅಂತಲೂ ಕೂಡ ಕರಿತೀವಿ. ಸೊ ಮುಂದೆ ಕೇಳಿದ್ದು ಸಮಾಜಶಾಸ್ತ್ರದ ಅರ್ಥ ಬರೀರಿ. ಏನು ಸಮಾಜಶಾಸ್ತ್ರಪ್ಪ ಅಂತಂದ್ರೆ ಮಾನವನ ಸಮಾಜ ಹಾಗೂ ಅವುಗಳ ಪರಸ್ಪರ ಕ್ರಿಯೆಗಳನ್ನು ಸಂರಕ್ಷಿಸುವ ಮತ್ತು ಬದಲಾಯಿಸುವುದರ ಬಗ್ಗೆ ಅಧ್ಯಯನ ಮಾಡುವ ಒಂದು ಶಾಖೆಯನ್ನು ನಾವು ಸಮಾಜಶಾಸ್ತ್ರ ಅಂತ ಕರಿತೀವಿ. ಇಷ್ಟು ನಿಮಗೆ ಬರೆಯಕ್ಕೆ ಬರಲಿಲ್ಲ ಅಂದರೆ ಫ್ರೆಂಡ್ಸ್ ಏನು ಬರ್ಬೋದು, ಸಮಾಜದ ಕುರಿತು ಅಧ್ಯಯನ ಮಾಡುವ ಸಮಾಜ ವಿಜ್ಞಾನದ ಒಂದು ವಿಭಾಗವೇ ಸಮಾಜಶಾಸ್ತ್ರ ಅಂತ ಬರೆದರೂ ಕೂಡ ನಿಮಗೆ ಕೊಡ್ತಾರೆ ಅಂಕ. ಇನ್ನು ಶ್ರಮ ವಿಭಜನೆ ಎಂದರೇನು ಅಂತ ಕೇಳಿದ್ದಾರೆ. ಸೊ ಏನಪ್ಪ ಶ್ರಮ ವಿಭಜನೆ ಅಂದರೆ ಒಂದು ಕೆಲಸವನ್ನು ವಯಸ್ಸು, ಲಿಂಗ, ಕೌಶಲ್ಯ ಇತ್ಯಾದಿಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡೋದಕ್ಕೇ ಶ್ರಮ ವಿಭಜನೆ, ಡಿವಿಷನ್ ಆಫ್ ಲೇಬರ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಇನ್ನು ಬೌದ್ಧಿಕ ಶ್ರಮಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ, ಬೌದ್ಧಿಕ ಅಂದರೆ ತಲೆ ಖರ್ಚು ಮಾಡಿ ಕೆಲಸ ಮಾಡೋದು. ಅದು ಶಿಕ್ಷಕರಾಗಿರ್ಬೋದು, ವಕೀಲರಾಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಇವರೆಲ್ಲ ಕೆಲಸ ಏನಾಗ್ತದಪ್ಪ ಅಂತಂದ್ರೆ ಬೌದ್ಧಿಕ ಶ್ರಮಕ್ಕೆ ಬರ್ತದೆ. ಇನ್ನು ದೈಹಿಕ ಶ್ರಮ ಅಂತಂದ್ರೆ ಈ ಕೂಲಿ ಕಾರ್ಮಿಕರು ಬರ್ತಾರೆ, ಗಾರೆ ಕೆಲಸ ಮಾಡೋರೆಲ್ಲರೂ ಬರ್ತಾರಲ್ಲ, ಅಂದರೆ ದೈಹಿಕವಾಗಿ ಅವ್ರು ಏನಾಗಬೇಕಪ್ಪ ಅಂತಂದ್ರೆ ಸದೃಢರಾಗಿರಬೇಕು. ಸೊ ಅದನ್ನ ಏನಂತ ಕರೀತಾರೆ, ದೈಹಿಕ ಶ್ರಮ ಅಂತ ಕರೀತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ.
ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್, ಅರ್ಥ ಮಾಡ್ಕೋಬೇಕಿತ್ತು. ಇನ್ನು ಮುಂದಿನ ಒಂದು 16ನೇ ಪ್ರಶ್ನೆ ಬಂದಿದೆ. ಈ ಮುಂದಿನ ಚಿತ್ರ ಯಾವ ಆರ್ಥಿಕ ವಲಯಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ಅಲ್ಲೆಲ್ಲ ಅಂಗಡಿಗಳಿದ್ದಾವೆ, ಓಕೆನಾ, ಅದು ತೃತೀಯ ವಲಯಕ್ಕೆ ಸೇರಿರ್ತಕ್ಕಂಥದ್ದು ಬರ್ತದೆ. ಇನ್ನು ನೆಕ್ಸ್ಟ್, ಪದಾರ್ಥಗಳ ಗುಣಮಟ್ಟವನ್ನು ಕಾಪಾಡಲು ಇರ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಸೊ ಪದಾರ್ಥಗಳ ಗುಣಮಟ್ಟವನ್ನು ಕಾಪಾಡಬೇಕಾದ್ರೆ ಸೊ ಯಾವೆಲ್ಲ ಸಂಸ್ಥೆಗಳಿರಬೇಕಪ್ಪ ಅಂದರೆ ಭಾರತೀಯ ಮಾನಕ ಸಂಸ್ಥೆ, ಅದನ್ನು ಎಗ್ಮಾರ್ಕ್ ಅಂತ ಕರೀತಾರೆ. ಸೊ ಎಗ್ಮಾರ್ಕ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಇದು ಯಾವ ಮಾದರಿಯ ವ್ಯಾಪಾರಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಏನಿಲ್ಲ, ಸೊ ಬೀದಿ ವ್ಯಾಪಾರ ಇದೆ. ಸೊ ಬೀದಿ ವ್ಯಾಪಾರದಲ್ಲಿ ವಸ್ತುವನ್ನು ತಳ್ಳಾಟ ಮಾರಿ ಆತ ಏನು ಮಾಡ್ತಾ ಇದ್ದಾನೆ, ಮಾರ್ತಾ ಇದ್ದಾನೆ. ಸೊ ಅದನ್ನು ನೀವು ಏನು ಬರಿಬೋದು, ಚಿಲ್ಲರೆ ವ್ಯಾಪಾರಿ, ಸಗಟು ವ್ಯಾಪಾರಿ, ಚಿಲ್ಲರೆ ವ್ಯಾಪಾರಿ, ತಳ್ಳು ಬಂಡಿ ವ್ಯಾಪಾರಿ ಅಂತ ನೀವು ಬರಿಬೋದು. ಇನ್ನು ಪುನರ್ ರಫ್ತಿಗೆ ಪ್ರಸಿದ್ಧವಾದ ದೇಶ ಅದಂತೂ ಸಿಂಗಾಪುರ್. ಭಾರತದ ಯಾವುದಾದರೊಂದು ಬಹುರಾಷ್ಟ್ರೀಯ ಕಂಪನಿ ಅಂತ ಕೇಳಿದ್ದಾರೆ. ಅದು ರಿಲಯನ್ಸ್ ಆಗಿರ್ಬೋದು, BPL ಆಗಿರ್ಬೋದು, HMT ಆಗಿರ್ಬೋದು. ಇವೆಲ್ಲವುಗಳು ಕೂಡ ಏನಾಗ್ತಾವಪ್ಪ ಅಂತಂದ್ರೆ ಎಸ್, ಬಹುರಾಷ್ಟ್ರೀಯ ಕಂಪನಿಗಳಿಗೆ ಉದಾಹರಣೆಯಾಗಿರ್ತಕ್ಕಂಥ ದೇಶಗಳು ಅಂತ ನಾವೇನು ಮಾಡ್ಬೋದು ಫ್ರೆಂಡ್ಸ್, ಬರಿಬೋದು. ಇಷ್ಟು ನಾನು 9ನೇ ತರಗತಿಗೆ ಏನು ಮಾಡಿದ್ದೀನಿ ಅಂದರೆ ಒಂದು ಸಾಫಲ್ಯ ಪರೀಕ್ಷೆಯಲ್ಲಿ ಪೋಸ್ಟ್ ಟೆಸ್ಟಲ್ಲಿ ನಾನು ಮಾಡೆಲ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಖಂಡಿತವಾಗಿ ಇದು ನಿಮಗೆ ಯೂಸ್ ಆಗ್ತದೆ. ಸೊ ಒಳ್ಳೆಯ ಒಂದು ಮಾರ್ಕ್ಸ್ಗಳು ಮತ್ತು ಒಳ್ಳೆಯ ಒಂದು ಕ್ವಶನ್ಸ್ಗಳ ನಾಲೆಜ್ ನಿಮಗೆ ಸಿಗ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತೀನಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ಸೊ ಅವುಗಳ PDF ಫೈಲ್ಗಳನ್ನು ಸಹಿತ ಕೂಡ ನಿಮಗೆ ಶೇರ್ ಮಾಡ್ತಾ ಇರ್ತಾರೆ. ಸೊ ಅವುಗಳನ್ನು ನೀವು ಪಡಿಬೇಕಾದ್ರೆ ಏನು ಮಾಡಬೇಕು, ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ಗಳಿಗೆ ಜಾಯ್ನ್ ಆಗಬೇಕು. ಸೊ ಯಾರೆಲ್ಲ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ತೀರಿ, ಸೊ ಅಲ್ಲಿ ನಿಮಗೆ PDF ಏನು ಮಾಡ್ತಾರಪ್ಪ ಅಂತ ಫ್ರೆಂಡ್ಸ್ ಕೊಡ್ತಾರೆ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಈಗಾಗಲೇ 9ನೇ ತರಗತಿಗೆ ಕನ್ನಡ, ಹಿಂದಿ, ವಿಜ್ಞಾನ, ಗಣಿತ, ಇಂಗ್ಲೀಷ್ನಲ್ಲಿನೂ ಕೂಡ ನಿಮಗೆ ವಿಡಿಯೋಗಳು ಬಂದಿದ್ದಾವೆ. ಸೊ ಅವುಗಳ ವಿಡಿಯೋಗಳನ್ನು ನಿಮಗೆ ಬೇಕಾದರೆ ಸೇತುಬಂಧ 2025-26 ಅಂತಕ್ಕಂಥದ್ದೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಸೊ ಅಲ್ಲಿ ಹೋದರೆ ಸೊ ಸೇತುಬಂಧ ನಿಮಗೆ 9ನೇ ತರಗತಿಯ ಎಲ್ಲ ವಿಷಯಗಳನ್ನು ನೀವು ಏನು ಮಾಡಿಪ್ಪ ಅಂತಂದರೆ ಸಬ್ಜೆಕ್ಟ್ ವೈಸ್, ಸೊ ಅದೆಲ್ಲ ಮಿಕ್ಸ್ಡ್ ಇದ್ದಾವೆ 4ರಿಂದ 10ನೇ ತರಗತಿವರೆಗೆ. ಸೊ ನಿಮಗೆಲ್ಲ ಯಾವ 9th ಯೂಸ್ ಆಗ್ತಾವಲ್ಲ ಆ ವಿಡಿಯೋವನ್ನು ನೀವು ಏನು ಮಾಡ್ಬೋದು, ಸರ್ಚ್ಗಳನ್ನು ಮಾಡಿ ನೋಡ್ಬೋದು. ಸೊ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಇನ್ನೊಂದು ಸರಿ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ತೀರಿ ಬಟ್ ಬೆಲ್ ಐಕಾನನ್ನು ಒತ್ತೋದಿಲ್ಲ. ಸೊ ನೀವು ಬೆಲ್ ಐಕಾನನ್ನು ಒತ್ತಬೇಕು. ಸೊ ಬೆಲ್ ಐಕಾನನ್ನು ಒತ್ತೋದ್ರಿಂದಲೇ ನಿಮಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ಆಗಿ ಬರೋದು. ಸಿಗ್ತೀನಿ, ಬಾಯ್.